ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಮತಬೇಟೆ ನಡೆಸಿದರು. ಭಾರತೀಯ ಜನತಾ ಪಕ್ಷ ಭದ್ರಾವತಿ ಮಂಡಲದ ವತಿಯಿಂದ ತಾಲೂಕಿನ ಕಾಗೆಕೊಡಮಗ್ಗಿ, ತಾಳಿಕಟ್ಟೆ, ಹೊಸಹಳ್ಳಿ ಹಾಗೂ ಕೂಡ್ಲಿಗೆರೆ ಗ್ರಾಮಗಳಲ್ಲಿ ಚುನಾವಣೆ ಪ್ರಚಾರ ನಡೆಸಲಾಯಿತು. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಹಾಗೂ ಲೋಕಸಭಾ ಅವಧಿಯಲ್ಲಿ ಅನುಷ್ಠಾನಗೊಳಿಸಿರುವ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಅಲ್ಲಿ ನೆರೆದಿದ್ದ ಮತದಾರ ಬಾಂಧವರ ಮುಂದೆ ಇಟ್ಟು ಮತವನ್ನ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೇಳಿದರು. ಬರುವ ಮೇ 7ರಂದು ಕ್ರಮ ಸಂಖ್ಯೆ 2ರ ಕಮಲದ ಗುರುತಿಗೆ ತಮ್ಮ ಅತ್ಯಮೂಲ್ಯ ಮತವನ್ನ ನೀಡುವುದರ ಮೂಲಕ ಅತ್ಯಧಿಕ ಮತಗಳ ಅಂತರದಿಂದ ವಿಜಯಮಾಲೆಯನ್ನು ಧರಿಸಲು ಬೆಂಬಲ ನೀಡುವಂತೆ ಮತಯಾಚನೆ ಮಾಡಿದರು. ನಾನೇಕಾಗ್ಲಿ ಪಕ್ಕದ ಮನೆಯವ್ರು ಹಾಕ್ತಾರೆ, ನಾನೇಕಾಗ್ಲಿ ಅವ್ರು ಹಾಕ್ತಾರೆ ಅಂತ ತಿಳ್ಕೊಬಾರ್ದು. ಒಬ್ಬೊಂದೊಂದು ಓಟನು ಕೌಂಟಿಗೆ ಬರುತ್ತೆ. ಬರ್ತಾ ಇದಾರೆ, ನೀವೆಲ್ಲರೂ ಅಲ್ಲಿಗೆ ಬನ್ನಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಎಲ್ಲರೂ ಬರ್ತಿರಲ್ವಾ? ಗ್ಯಾರಂಟಿನಾ? ಧರ್ಮಪ್ರಸಾದ್ ತಲೆ ಹೋಗಿದ್ರು ನೀವು ತಲೆ ಹೋಗಿ ಹಾಕೋಬೇಡ್ರಿ, ನೀವು ಸ್ವತಂತ್ರವಾಗಿ. ಆ ರೀತಿ ಸಮಾಜದ ದೇವೇಗೌಡರು ಅಪ್ಪಟ ಚಿನ್ನದಂತೆ ಇವತ್ತು ಮೋದಿಜಿಯವರಿಗೆ ಎಲ್ಲಾ ರೀತಿಯಂತ ಬೆಂಬಲವನ್ನ ಕೊಟ್ಟಿದ್ದಾರೆ. ಶಾರದಕ್ಕ ನಾವು ಬರುವಂತದಿಂದಲೇ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನಿಸಿದ ಮತವನ್ನ ಕೊಟ್ಟಿದ್ದೀರಿ. ತಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು, ಫ್ರೀ ಬಸ್ ಅಂತ ಹೇಳಿದ್ರು. ಆದ್ರೆ ಯಾವುದು ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಇವತ್ತು ಕೂಡ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಸನ್ಮಾನ್ಯದ ನರೇಂದ್ರ ಮೋದಿಜಿಯವರೇ ಹೊರತು ಸಿದ್ದರಾಮಯ್ಯನವರಲ್ಲ. 5:05 ಶುರುವಾಗುತ್ತೆ. ಹಾಗಾಗಿ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ, ಎರಡೂ ಪಕ್ಷದ ಕಾರ್ಯಕರ್ತರು, ಇಡೀ ಪ್ರಪಂಚ ಭಾರತದ ಒಂದು ಗೌರವವನ್ನ ಹೆಚ್ಚಿಸಿರೋದು ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸುಮಾರು 25 ನಮ್ಮ ಇಸ್ಲಾಮಿಕ್ ರಾಷ್ಟ್ರಗಳು ಆ ದೇಶದ ಒಂದು ಸರ್ವಶ್ರೇಷ್ಠ ಪ್ರಶಸ್ತಿಯನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ನಮ್ಮ ಇಸ್ಲಾಮಿಕ್ ದೇಶದಲ್ಲೂ ಕೂಡ ಇವತ್ತು ಹಿಂದೂಗಳ ಒಂದು ದೇವಸ್ಥಾನಗಳು ಆಗ್ತಾ ಇದೆ. ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು. ಅದೇ ರೀತಿ ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಮಸೀದಿಯ ನಿರ್ಮಾಣ ಕಾರ್ಯನೂ ಕೂಡ ಬರುವಂತದಿಂದ ಶುರುವಾಗ್ತಾ ಇದೆ. ಯಾರು ಮೋಸ ಹೋಗಬೇಡಿ. ನಾನು ಚುನಾವಣೆ ಆದಲ್ಲಿ ಮತ್ತೊಮ್ಮೆ ಇದೇ ದಾರಿಯಲ್ಲಿ ನಿಮ್ಮನ್ನೆಲ್ಲ ಆಶೀರ್ವಾದ ಪಡೆದುಕೊಂಡು ಹೋಗಿ ಬರ್ತೀನಿ. ನಾನು ನಾಳೆ ಕುಮಾರಣ್ಣ ಮತ್ತೆ ಯಡಿಯೂರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಂತ, ಮೇಲ್ಗಡೆಯಿಂದ ಸೀರಿಯಲ್ ನಂಬರ್ 2ನೇ ನಮ್ದು. ಶಾರದಕ್ಕ ಹೇಳಿದಾಗೆ ತೆನೆ ಹೊತ್ತ ಮಹಿಳೆ ಇರಲ್ಲ ತಾಯಿ. ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆ ಗುರುತಾದಂತ ಕಮಲದ ಇರುತ್ತೆ. ದಯಮಾಡಿ ಯಾರೇ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದು ಹೊರಗಡೆ ಅವ್ರನ್ನು ಕೂಡ ಕರೆಸಬೇಕು. ನಿನ್ನೆ ಹೊಸಪೇಟೆ ಒಳಗೆ ಓಟ್ ಹಾಕ್ಬೇಕಾದ ಒಂದು ತಾಯಿ ಮನೆಗೆ ಬೂತು ವಿವಿಪ್ಯಾಟ್ ಅನ್ನ ಕಳ್ಸ್ಕೊಂಡು ಅಲ್ಲಿ ಹಾಕಲ್ಲ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತು. ಅಲ್ಲಿಗೆ ಬಂದು ಓಟ್ ಹಾಕಿ ವಾಪಸ್ ಮನೆಗೆ ಹೋದ್ಮೇಲೆ ಕೊನೆ ಉಸಿರನ್ನ ಎಳಿತಾ ತಾಯಿ. 92 ವರ್ಷ ಹೊನ್ನಮ್ಮ ಅಂತ ಹೇಳಿ. ಅಂದ್ರೆ ಇವತ್ತು ಈ ರೀತಿ ಓಟಿನ ಮೌಲ್ಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ರಾಘಣ್ಣಂಗೆ, ದೇಶದ ಭವಿಷ್ಯಕ್ಕೋಸ್ಕರ ನಿಮ್ಮ ರಾಘಣ್ಣಂಗೆ ಕಮಲದ ಗುರುತಿಗೆ ಮೋದಿಜಿಯವರಿಗೆ ಮತವನ್ನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು